ಇರಾನ್ ವಿರುದ್ಧ ಅಮೆರಿಕ ಸಂಘಟಿತ ದಾಳಿಗೆ ಪ್ಲಾನ್ ಮಾಡ್ತಾ ಇದೆಯಾ? ಇಸ್ರೇಲ್ಗೆ ಅಮೆರಿಕ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡ್ತಾ ಇರುವುದಾದ್ರೂ ಯಾಕೆ? ಇರಾನ್ ವಿರುದ್ಧ ಮತ್ತೆ ಕೆಂಡ ಕಾರ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತೇಳಿ ಇರಾನ್ ಹೇಳ್ತಾ ಇದೆ. ವಾಣಿಜ್ಯ ಸಿಲಿಂಡರ್ನ ದರ ಏರಿಕೆಯಿಂದ ಹೋಟೆಲ್ ಉದ್ಯಮಕ್ಕೆ ಮತ್ತೊಮ್ಮೆ ಹೊಡೆತ ಬೀಳ್ತಾ ಇದೆ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಇರಾನ್ ಅಮೆರಿಕ ಯುದ್ಧಕ್ಕೆ ಸದ್ಯ ಕದನ ವಿರಾಮ ಘೋಷಣೆಯಾಗಿದೆ. ಆದ್ರೀಗ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ವಿರುದ್ಧ ಅಮೆರಿಕ ಸಂಘಟಿತ ದಾಳಿಗೆ ಮುಂದಾಗಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇಸ್ರೇಲ್ಗೆ ಅಮೆರಿಕ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದೆ. ಅಮೆರಿಕ ಇಸ್ರೇಲ್ಗೆ ಭಾರೀ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಉಪಕರಣಗಳನ್ನು ರವಾನಿಸಿದ್ದು, ಕೇವಲ 24 ಗಂಟೆಗಳಲ್ಲಿ 6,500 ಟನ್ಗಳಷ್ಟು ಮಿಲಿಟರಿ ಸರಬರಾಜು ಇಸ್ರೇಲ್ಗೆ ತಲುಪಿದೆ. ಇದರಲ್ಲಿ ವಾಯು ಮತ್ತು ನೆಲದ ದಾಳಿಗಳಿಗೆ ಬೇಕಾದ ಮದ್ದುಗುಂಡುಗಳು, ಮಿಲಿಟರಿ ಟ್ರಕ್ಗಳು, ಜಂಟಿ ಲಘು ಯುದ್ಧ ತಂತ್ರ ವಾಹನಗಳು ಮತ್ತು ಇತರ ಉಪಕರಣಗಳು ಸೇರಿವೆ. ಈ ಸರಕುಗಳನ್ನು 2 ದೊಡ್ಡ ಸರಕು ಹಡಗುಗಳು ಮತ್ತು ಅನೇಕ ವಿಮಾನಗಳ ಮೂಲಕ ಇಸ್ರೇಲ್ಗೆ ಕಳುಹಿಸಲಾಗಿದೆ. ಇದುವರೆಗೆ 5,15,000 ಟನ್ ಶಸ್ತ್ರಾಸ್ತ್ರ, 10 ಹಡಗು, 403 ವಿಮಾನಗಳಲ್ಲಿ ಶಸ್ತ್ರಾಸ್ತ್ರ ರವಾನೆ ಮಾಡಿದೆ. ಅಶ್ಡೋದ್ ಮತ್ತು ಹೈಫಾ ಬಂದರುಗಳಲ್ಲಿ ಹಡಗುಗಳು ಲಂಗರು ಹಾಕಿವೆ. ಅಲ್ಲಿಂದ ದೇಶದ ವಿವಿಧ ಮಿಲಿಟರಿ ನೆಲೆಗಳಿಗೆ 100 ಟ್ರಕ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇಸ್ರೇಲ್ ಯಾವ ಕ್ಷಣದಲ್ಲೂ ತನ್ನ ಶತ್ರುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಿದ್ಧವಾಗಿದೆ ಮತ್ತು ಮುಂಬರುವ ವಾರಗಳಲ್ಲಿ ಅಮೆರಿಕದಿಂದ ಶಸ್ತ್ರಾಸ್ತ್ರ ಪೂರೈಕೆ ಇನ್ನಷ್ಟು ಹೆಚ್ಚಲಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮತ್ತೆ ಬೆಂಕಿ ಉಗುಳಿದ್ದಾರೆ. ಇರಾನ್ ಶಾಂತಿ ಪ್ರಸ್ತಾವನೆ ಮುಂದಿಟ್ಟಿದೆ, ಆದರೆ ಅದು ನನಗೆ ತೃಪ್ತಿಕರವಾಗಿಲ್ಲ ಎಂದಿದ್ದಾರೆ. ಈ ಮೂಲಕ ಇರಾನ್ ಮುಂದಿಟ್ಟಿರುವ ಹೊಸ ಶಾಂತಿ ಪ್ರಸ್ತಾವನೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಇರಾನ್ ತನ್ನ ಹೊಸ ಶಾಂತಿ ಪ್ರಸ್ತಾವನೆಯನ್ನ ಪಾಕಿಸ್ತಾನದ ಮಧ್ಯಸ್ಥಿಕೆಯ ಮೂಲಕ ಅಮೆರಿಕಕ್ಕೆ ಕಳುಹಿಸಿದೆ. ಆದರೆ ಪ್ರಸ್ತಾವನೆಯಲ್ಲಿ ಇರಾನ್ ಮುಂದಿಟ್ಟಿರುವ ಆಗ್ರಹಗಳು ಅಮೆರಿಕ ಕೆಂಡಾಮಂಡಲಗೊಳ್ಳುವಂತೆ ಮಾಡಿದೆ. ಆದರೆ ಇರಾನ್ ಅಮೆರಿಕ ಜೊತೆ ಮಾತುಕತೆಗೆ ಸದಾ ಸಿದ್ಧ ಎಂದಿದೆ. ಆದರೆ ಟ್ರಂಪ್ ಬೆದರಿಕೆ ನಿಲ್ಲಬೇಕು ಎಂದಿದೆ. ಅಮೆರಿಕ ಇರಾನ್ ನಡುವೆ 3 ವಾರಗಳಿಂದ ಮುಂದುವರೆದಿರುವ ಯುದ್ಧ ವಿರಾಮ ಅಸ್ಥಿರ ಸ್ಥಿತಿಯಲ್ಲಿ ಮುಂದುವರೆದಿದೆ. ನೇರ ಯುದ್ಧ ಕ್ರಮಗಳು ಕಡಿಮೆಯಾಗಿದ್ರೂ 2 ರಾಷ್ಟ್ರಗಳು ಪರಸ್ಪರ ನಿಯಮ ಉಲ್ಲಂಘನೆ, ಆರೋಪ ಪ್ರತ್ಯಾರೋಪಗಳ ಸಮರ ಮುಂದುವರೆದಿದೆ. ಎರಡೂ ಕಡೆ ಉದ್ವಿಗ್ನತೆ ಹೆಚ್ಚುತ್ತಲೇ ಇದ್ದು, ಹೋರ್ಮುಜ್ ಜಲಸಂಧಿ ಮತ್ತು ಇರಾನ್ ಅಮೆರಿಕ ಸಂಬಂಧಗಳ ಬಿಕ್ಕಟ್ಟು ಈಗಲೂ ಪರಿಹಾರದ ದಿಕ್ಕಿನಲ್ಲಿ ಸಾಗದೇ ಇರೋದು ಮತ್ತೆ ಯುದ್ಧದ ಆತಂಕ ಮನೆ ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದ ಬಿಸಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೂ ತಟ್ಟಿದ್ದು, ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಇಂಡಿಯನ್ ಪೆಟ್ರೋಲ್ ಬಂಕ್ಗಳು ಒಂದೊಂದಾಗಿ ಬಂದ್ ಆಗ್ತಾ ಇದೆ. ಜಿಲ್ಲೆಯ ಸಿದ್ದಾಪುರ ನಗರದಲ್ಲಿರುವ ನಿಸರ್ಗ ಇಂಡಿಯನ್ ಪೆಟ್ರೋಲ್ ಬಂಕ್ ಸ್ಟಾಕ್ ಬರದೆ ಬಂದ್ ಆಗಿದೆ. ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ 50ರ ಮಾರ್ಗಕ್ಕೆ ಹೊಂದಿಕೊಂಡಿರುವ ಈ ಬಂಕ್ನಲ್ಲಿ ಪ್ರತಿದಿನ ಪೆಟ್ರೋಲ್ 2,000 ಹಾಗೂ ಡೀಸೆಲ್ 3,000 ಇಂಧನ ಖರ್ಚಾಗ್ತಾ ಇತ್ತು. ಇನ್ನು 40,000 ಇಂಧನ ಸಂಗ್ರಹಣ ಸಾಮರ್ಥ್ಯವಿದೆ. ಒಂದು ವಾರದಿಂದ ಮುಂಗಡ ಹಣ ಕಟ್ಟಿದ್ರೂ ಕೂಡ ಹುಬ್ಬಳ್ಳಿಯಿಂದ ಬರಬೇಕಾದ ಇಂಧನ ಸರಬರಾಜಾಗುತ್ತಿಲ್ಲ. ಇದರಿಂದಾಗಿ ಇಂಡಿಯನ್ ಬಂಕ್ಗಳು ಒಂದೊಂದಾಗಿ ಬಂದ್ ಆಗುತ್ತಿದ್ದು, ಸಿದ್ದಾಪುರ, ಬನವಾಸಿ ಭಾಗದ ಬಂಕ್ಗಳು ಬಂದ್ ಆಗಿದ್ದು, ಗ್ರಾಹಕರು ಇಂಧನವಿಲ್ಲದೆ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ನಾವು ಪೆಟ್ರೋಲ್ಗೆ ಅಂತ ಈಗ ಬಂದ್ವಿ, ಇಲ್ಲಿಲ್ಲ ಅನ್ನೋ ಸ್ಟಾಕ್ ಇಲ್ಲ ಅನ್ನೋದು ಕೇಳಿ ಬಹಳ ಆಶ್ಚರ್ಯ ಆಯಿತು. ಈ ಪೆಟ್ರೋಲ್ ಬಂಕ್ ಕಳೆದ 25 ವರ್ಷದಿಂದ ಒಳ್ಳೆ ಸರ್ವಿಸ್ ಕೊಡ್ತಾ ಇತ್ತು. ಲಾಕ್ಡೌನಲ್ಲೂ ಕೂಡ ನಮಗೆ ಅಂತ ಏನು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಈ ಯುದ್ಧದಿಂದಾಗಿ ತುಂಬ ಅಂದರೆ ಕಂಪ್ನಿಯವರಾಗಲಿ ಅಥವಾ ಸರ್ಕಾರದವರಾಗಲಿ ಮೊದಲೇ ಪೆಟ್ರೋಲ್ ಸಿಗಲ್ಲ ಅಂತ ನಮ್ಗೆ ಇಂಟಿಮೇಷನ್ ಮಾಡಿದ್ರೆ ನಾವು ಬೇರೆ ಮಾಡ್ಕೊತಿದ್ವಿ. ಬಟ್ ನಾವೆಲ್ಲ ಹೊರಟಿದ್ವಿ, ಬಂದ ತಕ್ಷಣ ಇಲ್ಲ ಅಂತ ಹೇಳ್ಬಿಟ್ರೆ ಭಾಳ ಬೇಸರ ಆಯಿತು. ಮತ್ತು ಕಷ್ಟ ಆಗುತ್ತೆ ಸರ್ ಈ ಥರ ಮಾಡಿದ್ರೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿ ಇಂಡಿಯನ್ ಆಯಿಲ್ಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿಟ್ಟಿದ್ದೀವಿ, ಅಡ್ವಾನ್ಸ್ ಇಂಡೆಂಟ್ ಮಾಡಿಟ್ಟಿದ್ದೀವಿ. ಆದರೂ ನಮಗೆ ಸಪ್ಲೈ ಬರ್ತಾ ಇಲ್ಲ. ಕೇಳಿದರೆ ಈಗ ಆಗ್ತದೆ, ಇವತ್ತಾಗುತ್ತದೆ, ನಾಳೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಹೊರತು ನಮಗೆ ಯಾವುದೇ ಸರಿಯಾದ ಉತ್ತರಗಳು ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಕೊಟ್ಟಿದೆ. ಸಣ್ಣ ಹೋಟೆಲ್ಗಳ ಮಾಲೀಕರು, ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಲಿಂಡರ್ ಖರೀದಿನೇ ದೊಡ್ಡ ಸವಾಲಾಗಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ 993 ರೂಪಾಯಿಯಷ್ಟು ಹೆಚ್ಚಳ ಆಗಿದ್ದು, ಈಗ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ರಾಜ್ಯದಲ್ಲಿ 3,154 ರೂಪಾಯಿ ಆಗಿದ್ದು, ಅಷ್ಟು ದುಬಾರಿ ಬೆಲೆಯಲ್ಲಿ ಸಿಲಿಂಡರ್ ಖರೀದಿಸಿ ವ್ಯಾಪಾರ ಮಾಡೋದು ಹೇಗೆ ಅಂತ ಅದರ ಹೊರೆಯನ್ನ ಕಡಿಮೆ ಮಾಡೋಕೆ ಊಟ, ತಿಂಡಿ, ಕಾಫಿ, ಟೀ ಬೆಲೆ ಏರಿಕೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಹೀಗೆ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಬಿಸಿನೆಸ್ ಕೂಡ ಕಡಿಮೆ ಆಗೋ ಭಯ ಮಾಲೀಕರಿಗಿದೆ. ಹೀಗಾಗಿ ಪರ್ಯಾಯ ಮಾರ್ಗಕ್ಕೆ ಚಿಂತನೆ ನಡೆಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಜಾಗದಲ್ಲಿ ಸೌದೆ ಒಲೆ, ಇದ್ದಿಲಿನ ಒಲೆ ಜೊತೆಗೆ ಕರೆಂಟ್ ಸ್ಟವ್ ಬಳಕೆ ಮಾಡಿಕೊಳ್ಳೋದು ಉತ್ತಮ ಅನ್ನೋ ಆಲೋಚನೆ ಮಾಡ್ತಿದ್ದಾರೆ. ಹೋಟೆಲ್ಗಳಿಗೆ ವಿದ್ಯುತ್ ದರದಲ್ಲೂ ರಿಯಾಯಿತಿ ಜೊತೆಗೆ ಲೋಡ್ ಹೆಚ್ಚು ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡೋಕೆ ಹೋಟೆಲ್ ಅಸೋಸಿಯೇಷನ್ ಮುಂದಾಗಿದೆ.
ಇದು ಒಂದು ನಮ್ಮ ಹೋಟೆಲ್ ಉದ್ಯಮಕ್ಕೆ ಬಹಳ ಒಂದು ಹೊಡೆತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ 100-200 ರೂಪಾಯಿ ಜಂಪ್ ಆಗೋದು, ಮ್ಯಾಕ್ಸಿಮಮ್ ಅಂದರೆ 250 ರೂಪಾಯಿ ಜಂಪ್ ಆಗಿದ್ದು ನಾನು ನೋಡಿದ್ದೀನಿ. ಆದರೆ 1000 ರೂಪಾಯಿ ಒಂದೇ ಬಾರಿ ಜಂಪ್ ಮಾಡಿದ್ದಾರೆ. ಖಂಡಿತ ಮತ್ತೆ ಈಗ ಇದೇ ರೀತಿಯಾಗಿ ಒಂದು ಕಟ್ಟಿಗೆ ಒಲೆ ಈ ರೀತಿಯಾಗಿ ಹೋಗಬೇಕಾಗತ್ತೆ. ಸರ್ಕಾರಗಳು ಯಾವ ರೀತಿ ನೀತಿಗಳು ಇಲ್ಲದೇನೋ ಮಾಡ್ತಾರೆ, ಬಟ್ ನಾವು ಆ ರೀತಿ ಗ್ರಾಹಕರಿಗೆ ಮಾಡೋಕ್ಕಾಗಲ್ಲ. ಎಷ್ಟೇ ಜಾಸ್ತಿ ಮಾಡಿದ್ರು ಕೂಡ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಲು ಇವತ್ತು ಈ ಗ್ಯಾಸ್ ಸಿಲಿಂಡರ್ ಬೆಲೆ ಕೊಟ್ಟು ವ್ಯಾಪಾರ ಮಾಡೋದು ತುಂಬ ಕಷ್ಟ ಆಗಿದೆ. ನಾವು ಕೇಂದ್ರ ಸರ್ಕಾರಕ್ಕೆ ಈ ಕೂಡಲೇ ಒಂದು ಪತ್ರ ಬರಿತೀವಿ. ಯಾಕಂದರೆ ಈ ಗ್ಯಾಸ್ ಸಿಲಿಂಡರ್ ಮೇಲೆ 18% GST ಇದೆ. ತಾತ್ಕಾಲಿಕವನ್ನು ಅದನ್ನು ತೆಗಿರಿ ಅಂತ ಒಂದು ಮನವಿ ಪತ್ರವನ್ನು ಬರಿತೀವಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆ ಹೆರಿಗೆ ವಾರ್ಡ್ನ ದುಸ್ಥಿತಿ ಅನಾವರಣ ಆಗಿದೆ. ಒಂದು ತಿಂಗಳಿಗೆ 1000-1500 ರೂಪಾಯಿ ಹೆರಿಗೆ ಮಾಡಿಸೋ ಆಸ್ಪತ್ರೆಯಲ್ಲಿ ಎಸಿ ಫ್ಯಾನ್ ಇಲ್ಲದೆ ಬಾಣಂತಿಯರು ಹೈರಾಣಾಗಿದ್ದಾರೆ. ಹುಟ್ಟೋ ಮಗು ಎಸಿಯಲ್ಲಿ ಹುಟ್ಟಬೇಕು ಅಂತ ಕನಸು ಕಟ್ಟಿಕೊಂಡು ಯೋಜನೆ ಜಾರಿ ತಂದ ಅಧಿಕಾರಿಗಳ ಯೋಜನೆಗೆ ಆರೋಗ್ಯ ಇಲಾಖೆ ಎಳ್ಳುನೀರು ಬಿಟ್ಟಿದೆ. ಲಕ್ಷ ಹಣ ಖರ್ಚು ಮಾಡಿ ಹಾಕಿಸಿದ ಎಸಿಗಳು ಕೆಲಸ ಮಾಡ್ತಿಲ್ಲ. ಇರೋ ಫ್ಯಾನ್ಗಳು ಅಲ್ಪ ಸ್ವಲ್ಪ ತಿರುಗ್ತಾ ಇದೆ. ಇನ್ನುಳಿದಿದ್ದು ನಿಂತಲೇ ನಿಂತಿದೆ. ಹೆರಿಗೆಗೆ ಬರೋ ಜನ ಮನೆಯಿಂದ ಫ್ಯಾನ್ ತರಬೇಕು ಎಂಬ ಆರೋಪ ಕೂಡ ಇದೆ. ಬೇಸಿಗೆ ಆರಂಭದಿಂದ ಎಸಿ ರೆಡಿ ಮಾಡಿಸಿಲ್ಲ, ಫ್ಯಾನ್ ಕೂಡ ಸರಿಯಾಗಿಲ್ಲ. ಹೀಗಾಗಿ ಬಾಣಂತಿಯರು ನವಜಾತ ಶಿಶುಗಳು ಪರದಾಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಹಿಂದಿನ ಡಿಸಿ MS ದಿವಾಕರ್ ನಾನಾ ಅನುದಾನದಲ್ಲಿ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಾರ್ಡ್ಗೆ ಲಕ್ಷಾಂತರ ಖರ್ಚು ಮಾಡಿ ಎಸಿಗಳನ್ನು ಹಾಕಿಸಿದ್ರು. ಅಂದು ಹಾಕಿದ ಎಸಿ ಹಾಳಾಗಿದೆ. ರೆಡಿ ಮಾಡಿಸೋಕ್ಕೂ ಕೂಡ ಹಣ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಟೈರ್ ಬ್ಲಾಸ್ಟ್ ಆಗಿ ಕ್ರೂಸರ್ ವಾಹನ ಪಲ್ಟಿಯಾಗಿರೋ ಘಟನೆ ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ಧಾರವಾಡದಿಂದ ಅಂಜನಾದ್ರಿಗೆ ಹೋಗುತ್ತಿದ್ದ ಪ್ರಯಾಣಿಕರಿದ್ದ ಕ್ರೂಸರ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಪಲ್ಟಿಯಾಗಿದೆ. ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಸಾವನ್ನಪ್ಪಿದ್ದು, ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಕ್ರೂಸರ್ ವಾಹನದಲ್ಲಿ ಸುಮಾರು 10 ಮಂದಿ ಪ್ರಯಾಣಿಸ್ತಾ ಇದ್ರು. ಉಳಿದ 7 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಕೊಪ್ಪಳ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಮ್ಮ ಫ್ರೆಂಡಿನ ಗಾಡಿದು ಏನೋ ಬೈ ಮಿಸ್ಟೇಕ್ ಆಗಿ ಟೈರ್ ಬ್ಲಾಸ್ಟ್ ಆಗಿದೆ. ಅಲ್ಲಿ ಕಾಣುತ್ತೆ ನೋಡ್ರಿ, ಅಲ್ಲಿ ಅದು ಸೀನ್ ನೋಡ್ತಾರೆ. ಅಲ್ಲಿ ಬ್ಲಾಸ್ಟ್ ಆಗಿ ಆ ಎಡ್ಜಿಗೆ ಟಚ್ ಆದ ಕಾರಣಕ್ಕೆ ಗಾಡಿ ಪಲ್ಟಿ ಆಗಿದೆ. ಕಸ್ಟಮರ್ ಕೂಡ ಹೇಳಿದ್ದಾರೆ ಹೀಗೆ ಇಂಜುರಿ ಆಗೈತಿ, ಒಬ್ಬರು ಡೆತ್ ಆದರು. ಇವಾಗ ನಾವು ಮುಂದೆ ನಿಂತ್ಕೊಂಡು ಬಾಡಿನೆಲ್ಲ ಹಾಕಿ ಮಾರ್ಚರಿ ರೂಮಿಗೆ ಕಳಿಸಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಮದಗಜಗಳಾದ ಭೀಮಾ ಮತ್ತು ಕ್ಯಾಪ್ಟನ್ ಕಾಳಗಕ್ಕೆ ಸಿದ್ಧವಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖೆ ETF ಸಿಬ್ಬಂದಿ 2 ಕಾಡಾನೆಗಳು ಮುಖಾಮುಖಿ ಆಗದಂತೆ ನೋಡಿಕೊಳ್ಳುವ ಮೂಲಕ ಕಾಳಗ ತಪ್ಪಿಸುತ್ತಿದ್ದಾರೆ. ಮದದಲ್ಲಿರುವ ದೈತ್ಯಾಕಾರದ ಕಾಡಾನೆಗಳು ಕಾಳಗ ನಡೆಸೋಕೆ ಒಂದನ್ನೊಂದು ಹುಡುಕೊಂಡು ಎಲ್ಲಂದರಲ್ಲಿ ಸಂಚರಿಸ್ತಾ ಇದೆ. ಸದ್ಯ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದ ಬಳಿ ಕಾಡಾನೆಗಳು ಬೀಡು ಬಿಟ್ಟಿದೆ. 6 ತಿಂಗಳ ಹಿಂದಷ್ಟೇ ನಡೆದ ಕಾಳಗದಲ್ಲಿ ಭೀಮಾ ಒಂದು ದಂತವನ್ನ ಕಳೆದುಕೊಂಡಿತ್ತು. ಇದೀಗ 2 ಕಾಡಾನೆಗಳು ಮತ್ತೆ ಕಾದಾಟಕ್ಕೆ ಅಣಿಯಾಗಿದೆ. ವಾಸದ ಮನೆಯ ಮುಂದೆಲ್ಲ ಕ್ಯಾಪ್ಟನ್ ಓಡಾಡ್ತಾ ಇದ್ರೆ ಭೀಮಾ ವಾಹನಗಳು ಹೆಚ್ಚಾಗಿ ಸಂಚಾರ ಮಾಡುವ ರಸ್ತೆಯಲ್ಲಿ ನಿಲ್ತಾ ಇದೆ. ETF ಸಿಬ್ಬಂದಿ ಮೈಕ್ನಲ್ಲಿ ಅನೌನ್ಸ್ ಮಾಡೋ ಮೂಲಕ ಸ್ಥಳೀಯರಿಗೆ ಕಾಡಾನೆಗಳ ಚಲನವಲನದ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಭೀಮಾ ಹಾಗೂ ಕ್ಯಾಪ್ಟನ್ ವಿಪರೀತ ಮದದಲ್ಲಿದ್ದು ಸ್ಥಳೀಯರು ಹಾಗೂ ಕೂಲಿ ಕಾರ್ಮಿಕರಲ್ಲಿ ಆತಂಕ ಉಂಟು ಮಾಡಿದೆ. ಜಮೀನಲ್ಲಿ ಅಕ್ರಮವಾಗಿ ಬೆಳೆಗಳ ಮಧ್ಯೆ ಬೆಳೆದಿದ್ದ 4 ಲಕ್ಷಕ್ಕೂ ಅಧಿಕ ಮೌಲ್ಯದ ಗಾಂಜಾ ಗಿಡಗಳನ್ನು ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಜಪ್ತಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಟಾಬಿ ಗ್ರಾಮದಲ್ಲಿ ಬೆಳೆಗಳ ಮಧ್ಯೆ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಆರೋಪಿ ಹಲವು ವರ್ಷಗಳಿಂದ ಬೆಳೆಗಳ ಮಧ್ಯ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೀತಾ ಇದ್ದ. ನಂತರ ಬೀದರ್, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ಕಡೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ. ಬಳಿಕ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ಎಲ್ಲಾ ಗಾಂಜಾ ಗಿಡಗಳನ್ನು ನಾಶಪಡಿಸಿದ್ದಾರೆ. ಈ ಕುರಿತು ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.